ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ. ಇವತ್ತಿನ ಟಾಪಿಕ್ ಬಂದು ಏಪ್ರಿಲ್ ಮಂತ್ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇದ್ದೀನಿ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಏನಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್, ಏಪ್ರಿಲ್ ಮಂತ್ ಲವ್ ಲೈಫ್ ರೀಡಿಂಗ್. ನಮ್ ವ್ಯೂವರ್ಸ್ ಅವರ ಲವ್ ಲೈಫ್ ರೀಡಿಂಗ್ ಹೇಗಿದೆ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಓ ಮೈ ಗಾಡ್, ಫಸ್ಟ್ ಡೇ ಸಕ್ಸಸ್, ನ್ಯೂ ಬಿಗಿನಿಂಗ್, ಕಪ್ಸ್ ಆಫ್ ಲವ್, ಏಪ್ರಿಲ್ ಮಂತ್ ಲವ್ ಲೈಫ್ ರೀಡಿಂಗ್ ಗೆ ಶಫಲ್ ಮಾಡಿದಾಗ ಬಂದಿರೋ ಕಾರ್ಡ್ಸ್ ಇದು. ಪಾಸ್ಟ್ ಅಲ್ಲಿ ತುಂಬಾ ಸಕ್ಸಸ್ ಆಗಿತ್ತು ಈ ರಿಲೇಶನ್ಶಿಪ್, ಓಕೆನಾ. ಬಟ್ ಈಗ ನ್ಯೂ ಬಿಗಿನಿಂಗ್ ಮಾಡ್ಬೇಕಿದೆ. ಏನೋ ಡಿಸ್ಟರ್ಬೆನ್ಸ್, ಏನೋ ಒಂದು ಗಲಾಟೆ, ಫೈಟಿಂಗ್ಸ್, ಮಾತಲ್ಲಿ ಜಗಳ, ಫಿಸಿಕಲಿನೂ ಜಗಳ ಆಡಿರ್ತೀರಾ ಅನ್ಸುತ್ತೆ, ಓಕೆನಾ. ಗೊತ್ತಿರುತ್ತೆ ನಿಮ್ಗೇನೆ. ಬಟ್ ಇದು ಪಾಸ್ಟ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆದ ರಿಲೇಶನ್ಶಿಪ್ ಇದು. ಈಗ ನ್ಯೂ ಬಿಗಿನಿಂಗ್ ಮಾಡೋ ಲೆವೆಲ್ ಬಂದಿದೆ. ಆ ಮಿಡಲ್ ಅಲ್ಲಿ ಒಬ್ರು ಎಮೋಷನ್ಸ್ ಇಟ್ಕೊಂಡ್ ಕಾದವ್ರು, ಇನ್ನೊಬ್ರು ವಾಕ್ ಅವೇ ಮಾಡಿದವರು, ಇನ್ನೊಬ್ರು ಇಮ್ಮೆಚುರಿಟಿಯಿಂದ ಪ್ಲೇ ಮಾಡಿದವರು, ಇನ್ನೊಬ್ರು ದೂರನೇ ಕುತ್ಕೊಂಡು ಸ್ಪೈ ಮಾಡಿದವರು, ಎಲ್ಲ ತಿಳ್ಕೊಳಕ್ ಟ್ರೈ ಮಾಡಿದವರು, ಓಕೆನಾ. ಬಟ್ ಇಲ್ಲಿ ಜಗಳ ಅಂತೂ ಡೆಫಿನೆಟ್ಲಿ ಜಗಳ ಆಗಿದೆ. ಪಾಸ್ಟ್ ಅಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿತ್ತು, ಈಗ ಅಷ್ಟೇ ಡಿಸ್ಟರ್ಬೆನ್ಸ್ ಇದೆ. ನಾನು ಸ್ಟಾರ್ಟಿಂಗ್ ನೋಡ್ಬಿಟ್ಟು 2 ಕಾರ್ಡ್ಸ್ ನೋಡ್ಬಿಟ್ಟು ತುಂಬಾ ಪಾಸಿಟಿವ್ ಆಗಿದೆ ಅಂತ ಅನ್ಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಯೂನಿವರ್ಸ್ ಕ್ಲಾರಿಫೈ ಮಾಡಿ ಕಾರ್ಡ್ಸ್. ಈಗ ಆ ಮುಂಚೆ ಏನ್ ಸಕ್ಸಸ್ಫುಲ್ ಆಗಿತ್ತು ಆ ರಿಲೇಶನ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾರು ಬಿಟ್ಟೋಗಿರ್ತಾರೆ ಆ ಪರ್ಸನ್, ಬರೀ ಅವ್ರ ಲೈಫ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗಿರೋರೇನೆ. ನೀವು ಜೆನ್ಯೂನ್ ಆಗೇ ಇರ್ತೀರಾ, ಬಟ್ ನಿಮ್ ಕಡೆ ಅವ್ರು ನೋಡೋದೇ ಇಲ್ಲ. ಯಾಕೆ ಅಂತ ಸ್ಟಕ್. ಈ ಪರ್ಸನ್ ಏನ್ರಲ್ಲಿ ಸ್ಟಕ್ ಆಗಿದ್ದಾರೆ ಗೊತ್ತಾ? ಬಂದ್ ಆಕ್ಷನ್ ತಗೊಳ್ಳೋದಲ್ಲ, ಹಿಂದೆಗಡೆಯಿಂದ ಕುತ್ಕೊಂಡು ಆ ಪರ್ಸನ್ ನಿಮ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾರೆ, ಓಕೆನಾ. ಆಕ್ಷನ್ ಇದೆ, ಆಕ್ಚುಲಿ ಆಕ್ಷನ್ ತಗೋಬೇಕು ಅಂತಿದ್ದಾರೆ. ಅವ್ರು ತಗೊಂಡ್ಲಿಲ್ಲ ಅಂತಂದ್ರೆ ಈಗ ನಿಮ್ ಫ್ಯಾಮಿಲಿ ಅಥವಾ ಅವ್ರ ಫ್ಯಾಮಿಲಿ ಯಾರೋ ಗೊತ್ತಿರೋರು ಇದ್ರು ಸರಿ ಹೋಗಿತಾರೆ ನೋಡಿ ಅವ್ರನ್ನ. ಇದಂತೂ ನಿಜ. ಇದು ಅರೇಂಜ್ ಮ್ಯಾರೇಜ್ ಆಗ್ಬೇಕಿದು, ಅಥವಾ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಆ ಪರ್ಸನ್ ಇವಾಗ ಏನೋ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದು ಸ್ವಲ್ಪ ದೂರ ಇದ್ರು ಈ ಫ್ಯಾಮಿಲೀಸ್ ಒಂದ್ ಮಾಡ್ತಾರೆ. ಬಟ್ ನೀವ್ ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಯಾರ್ ವಿಡಿಯೋ ನೋಡ್ತಾ ಇದ್ದೀರಾ, ನೀವ್ ಥಿಂಕ್ ಮಾಡ್ತಾ ಇದ್ದೀರಾ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ದೂರ ಕುತ್ಕೊಂಡು ನಿಮ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಒಂದ್ ಥಾಟ್ಸ್ ಏನಿದೆ ಅಂತಂದ್ರೆ ಆಕ್ಷನ್ ಬಿಗ್ ಆಕ್ಷನ್ ತಗೋಬೇಕು ಅನ್ನೋದಿದೆ. ಅದು ಫ್ಯಾಮಿಲಿನೇ ಮಾಡಿಸ್ಬಿಡುತ್ತೆ ಆ ಆಕ್ಷನ್. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಅದೇ ಪಾಸ್ಟ್ ಅಲ್ಲಿ ಆ ಪರ್ಸನ್ ಚೀಟ್ ಮಾಡಿದ್ದಾರೆ. ಮೇ ಬಿ ನಿಮ್ ಕಡೆ ನಿಮಗ್ ಟೈಮ್ ಕೊಡ್ದಿರಾ,
ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಏನು ಬರ್ತಾ ಇಲ್ಲ. ಇಮ್ಮೆಚುರಿಟಿ, ಇರ್ತಾರೆ ಬಿಡು, ಕಾಯ್ತಾರೆ ಬಿಡು ಅಂತ ಅನ್ಕೊಂಡು ವೇಟ್ ಮಾಡಿ. ಬಟ್ ಈಗ ಆ ಪರ್ಸನ್ ಟ್ರಾವೆಲ್ ಮಾಡ್ತಾ ಇದಾರೆ ನಿಮ್ ಸೈಡ್. ಓಕೆನಾ? ಮೇ ಬಿ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲ, ಏನು ಅಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ರಿಲೇಶನ್ಶಿಪ್ಗೆ ಇದು ಬಂದಿರೋದು ರೀಡಿಂಗ್ಸ್. ಬಟ್ ಸ್ಟಿಲ್ ಏನೋ ಈಗ ಅವ್ರ ಫ್ಯಾಮಿಲಿ ಹೇಳ್ತಾರೆ ಮಾಡ್ಕೊಂಡ್ಲೇಬೇಕು, ಇದು ಅರೇಂಜ್ ಮ್ಯಾರೇಜ್ ಅಂತಂದ್ರೆ ಈಗ ನೀವು ಲವ್ ಮಾಡಿರ್ತೀರಾ, ಅದು ಅರೇಂಜ್ ಕಮ್ ಲವ್ ಮ್ಯಾರೇಜ್, ಸಾರಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೇ ಆಗುತ್ತೆ. ಬಟ್ ಇಲ್ಲಿ ಪೇರೆಂಟ್ಸ್ ಎಲ್ಲ ಓಕೆ ಇದ್ದಾರೆ. ಬಟ್ ಆ ಪರ್ಸನ್ ಡಿಸೈಡ್ ಮಾಡ್ತಾ ಇದಾರೆ ಇನ್ನು ಅವ್ರ ಕೆರಿಯರಾ ಮದ್ವೆನಾ ಅಂತ. ಈ ಜನರೇಷನ್ ಅಲ್ಲೆಲ್ಲ ತುಂಬಾ ಲೇಟ್ ಆಗಿ ಮದ್ವೆ ಆಗ್ತಾ ಇದಾರಲ್ಲ, ಸೊ ಅದಕ್ಕೆ. ಬಟ್ ಆ ಪರ್ಸನ್ ಸ್ಟಾರ್ಟಿಂಗ್ ಸಕ್ಸಸ್ ಇತ್ತಲ್ಲ, ಆ ಸಕ್ಸಸ್ ಇದ್ದಾಗ ನಿಮ್ ರಿಲೇಶನ್ಶಿಪ್ ಅಲ್ಲಿ ಸಕ್ಸಸ್ ಇತ್ತಲ್ಲ, ಆಗ ಆ ಪರ್ಸನ್ಗೆ ಮೆಚುರಿಟಿ ಅನ್ನೋದಿಲ್ಲ. ಹಿಂಗೆ ಇರುತ್ತೆ, ನನ್ ಟೈಮ್ ಕೊಟ್ಟಿಲ್ಲ ಅಂತಂದ್ರು ಹಿಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಅವರು ವೇಟ್ ಮಾಡ್ತಾ ಇದಾರೆ ಗ್ರೋತ್ ಮಾಡೋದಿಕ್ಕೆ, ನೀವು ವೇಟ್ ಮಾಡ್ತಾ ಇದ್ದೀರಾ. ಬಟ್ ಈಗ ಈ ಆಬ್ಸ್ಟಿಕಲ್ಸ್ಗೆಲ್ಲ ಎಂಡ್ ಮಾಡಿ ಆ ಪರ್ಸನ್ ನಿಮ್ ಸೈಡ್ ಬರ್ತಾ ಇದ್ದಾರೆ. ಓಕೆನಾ? ಬಟ್ ಆ ಪಾಸ್ಟ್ ಅಲ್ಲಿ ಆ ಪರ್ಸನ್ ಚೀಟ್ ಮಾಡಿರೋದು ಇಷ್ಟೇ, ಬೇರೆ ಏನು ಇಲ್ಲ. ಇದು ರೆಸಿನೇಟ್ ಆದವ್ರು ಮಾತ್ರ ತಗೊಳ್ಳಿ. ಈಗ ಫ್ಯಾಮಿಲಿ ಹೇಳ್ತಾ ಇದಾರೆ ನೀನ್ ಮಾಡ್ಕೊಬೇಕು ಅಂತ. ಆ ಪರ್ಸನ್ಗೆ ಫ್ರೆಂಡ್ಸ್ ಮುಖ್ಯ, ಅವ್ರ ಸುತ್ತಲೂ ಯಾವಾಗ್ಲೂ ಫ್ರೆಂಡ್ಸ್ ಇರ್ತಾರೆ. ಆ ಇರಿಟೇಟ್ ಮೇಲೆನೆ ನಿಮ್ಗೆ ಜಗಳ ಆಗಿರುತ್ತೆ ನಿಮ್ಮಿಬ್ರಿಗೂ. ಅವ್ರು ಟೈಮ್ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿರುತ್ತೆ ಅಲ್ಲ, ಅಷ್ಟೇ ಡಿಸ್ಟರ್ಬೆನ್ಸ್ ಅಂತ. ಅದ್ ಬಿಟ್ರೆ ಬೇರೆ ಎಂತದ್ದು ಇಲ್ಲ. ಗೈಡೆನ್ಸ್ ನೋಡಿ. ಯೂನಿವರ್ಸ್ ಪ್ಲೀಸ್ ಏನ್ ಗೈಡೆನ್ಸ್ ಕೊಡ್ತೀರಾ ಈ ರೀಡಿಂಗ್ಸ್ಗೆ? ತಿಳಿಸ್ಕೊಡಿ ಯೂನಿವರ್ಸ್. ಎಸ್, ಪಾಸ್ಟ್ ಅಲ್ಲಿ ಚೀಟ್ ಮಾಡ್ಬಿಟ್ಟೆ, ಈಗ ಈ ರಿಲೇಶನ್ಶಿಪ್ ಬೇಕು ನನಗೆ, ನಾನು ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದೀನಿ, ಯು ಡೋಂಟ್ ಥಿಂಕ್ ಐ ವಿಲ್ ಕಮ್ ಅನ್ನೋ ತರ ಹೇಳ್ತಾ ಇದ್ದಾರೆ. ಆ ಪರ್ಸನ್ ಈ ರಿಲೇಶನ್ಶಿಪ್ ಬೇಕೇ ಬೇಕು, ಅವ್ರ ಮದ್ವೆ ಆಗೇ ಆಗ್ತಾರೆ. ಬಟ್ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ ಬಿಕಾಸ್ ಪಾಸ್ಟ್ ಅಲ್ಲಿ ಚೀಟ್ ಮಾಡಿದ್ರಲ್ಲ. ಇವಾಗ ಬಂದ್ರೆ ನೀವೇನ್ ಜಡ್ಜ್ ಮಾಡ್ತೀರಾ ಅನ್ನೋದೇ ಅವ್ರಿಗೆ ಚಿಂತೆ. ನೀವ್ ಅನ್ಬಿಟ್ರೆ ಏನಾದ್ರು, ನೀವು ಬೈದ್ಬಿಟ್ರೆ ಅನ್ನೋದಷ್ಟೇ. ಇಲ್ಲಿ ಯಾವ ಥರ್ಡ್ ಪಾರ್ಟಿ ಇದೆಲ್ಲ ಏನಿಲ್ಲ. ಇಷ್ಟ ದಿನ ಬರೀ ಥರ್ಡ್ ಪಾರ್ಟಿ ರೀಡಿಂಗ್ಸೇ ಬಂತಪ್ಪ. ಬಟ್ ಥ್ಯಾಂಕ್ ಗಾಡ್ ಈ ಲವ್ ಲೈಫ್ ರೀಡಿಂಗ್ ಅಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಬರ್ಲಿಲ್ಲ. ಬಟ್ ಟೈಮ್ ಕೊಡ್ತೀರಾ, ಆ ಪರ್ಸನ್ ಫ್ರೆಂಡ್ಸು ಆ ಫ್ರೆಂಡ್ಸ್ ಥರ್ಡ್ ಪಾರ್ಟಿನೇ, ಓಕೆನಾ? ಬಟ್ ಇಲ್ಲಿ ಯಾರ್ ಥರ್ಡ್ ಪಾರ್ಟಿ? ಪೇರೆಂಟ್ಸ್ ಎಲ್ಲ ಎಲ್ರು ಒಂದ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಈ ಒಂದ್ ನಿರ್ಧಾರದಲ್ಲಿ ಅವ್ರಿಗವ್ರು ಮೋಸ ಮಾಡ್ಕೊಂಡ್ರು, ಇನ್ನೊಂದ್ರು ನಿಮ್ಗೂ ಮೋಸ ಮಾಡಿದ್ರು ಟೈಮ್ ಕೊಡ್ತೀರಾ. ಅದಕ್ಕೆ ಈಗ ಸಾರಿ ಕೇಳ್ತಾ ಇದಾರೆ ಪರ್ಸನ್. ಬಟ್ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದಾರೆ. ಬಟ್ ನೀವು ಬೇಕು ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದಾರೆ. ಇದನ್ನ ಡೀಪ್ ಲೆವೆಲ್ ಅಲ್ಲಿ ತಿಳ್ಕೋಬೇಕು ಆಗುತ್ತಾ ಇಲ್ವಾ ಅಂತಂದ್ರು ಪರ್ಸನಲ್ ರೀಡಿಂಗ್ಸ್ ತಗೊಳ್ಳಿ, ಆಗ ಡೀಪ್ ಆಗುತ್ತೆ. ಈ ಜನರಲ್ ರೀಡಿಂಗ್ ಇದು ತುಂಬಾ ಜನಕ್ಕೆ ರೆಸಿನೇಟ್ ಆಗುತ್ತೆ, ಕೆಲವ್ರು ರೆಸಿನೇಟೇ ಆಗೋದಿಲ್ಲ. ಆಗ ಅವ್ರು ಟ್ರಿಗರ್ ಆಗ್ಬಿಡ್ತಾರೆ ರೆಸಿನೇಟ್ ಆಗದಿಲ್ದಾಗ. ಯೂನಿವರ್ಸ್ ಈ ರೀಡಿಂಗ್ಸ್ಗೆ ಒಂದು ಮೆಸೇಜ್ ಕೊಡಿ. ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನ ಕಾಪಾಡ್ಕೊಳ್ಳಿ, ಆಗ್ಲೇನೆ ನೀವು ಈ ಪರ್ಸನ್ ನ ಅಟ್ರಾಕ್ಟ್ ಮಾಡಕ್ ಸಾಧ್ಯ. ಲವ್ ಯೋರ್ ಸೆಲ್ಫ್ ಫಸ್ಟ್. ಕೋ ಡಿಪೆಂಡೆನ್ಸಿ, ಡಿಪೆಂಡ್ ಆಗ್ಬೇಡಿ, ಅದೇನೆ ನಿಮ್ ಲವ್ ಲೈಫ್ಗೆ ಅಫೆಕ್ಟ್ ಮಾಡ್ತಾ ಇರೋದು. ಏಂಜಲ್ಸ್ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀಡಿಂಗ್ಸ್ ಇಷ್ಟೇ ಗೈಸ್. ಇಲ್ಲಿಗೆ ನಿಮ್ಗೆ ಏನಾದ್ರು ರೆಸಿನೇಟ್ ಆಗಿದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಕೆಲವ್ರು ಕಮೆಂಟ್ಸ್ ಮಾಡಿದ್ರು ಏನಂತಂದ್ರೆ, ನಾನು ಆಕ್ಚುಲಿ ರೀಡಿಂಗ್ಸ್ ಮಾಡಿದೀನಿ
ಅದನ್ನೇ ನೆಕ್ಸ್ಟ್ ಡೇ ಮತ್ತೆ ರೀಡಿಂಗ್ಸ್ ಕೇಳಿದ್ರು. ಸೊ ಹಂಗೆ ವೀಕ್ಲಿ ಒನ್ಸ್ ಮಾಡ್ಬೋದು. ವೀಕ್ಲಿ ಒನ್ಸ್ ಆ ಎನರ್ಜಿ ಅಲ್ಲಿವರೆಗೂ ತಗೊಂಡ್ಬರ್ಬೋದು. ಬಟ್ ಹಿಂದಿಂದೆನೆ ಮಾಡಕ್ ಹೋದ್ರೆ ನೋಡೋರ್ಗೂ ಬೇಜಾರಾಗುತ್ತೆ, ಮಾಡೋವಳಿಗೂ ನನಗೂ ಬೇಜಾರಾಗುತ್ತೆ. ಓಕೆನಾ? ಸಾರಿ ಮಾತಲ್ಲಿ ತಪ್ಪಿದ್ರೆ. ಓಕೆನಾ ಗೈಸ್? ಯಾವ ಟಾಪಿಕ್ ಮೇಲೆ ಬೇಕು ಕ್ಲಿಯರ್ ಆಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡ್ತೀನಿ. ಓಕೆನಾ? ಬಾಯ್ ಗೈಸ್, ಟೇಕ್ ಕೇರ್.